ಇವತ್ತು ನಾವು ಚೆನ್ಗೊಳಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ, ಸನ್ನಿಧಿಗೆ. ಇಲ್ಲಿ ತುಂಬ ಜನ ತುಂಬ ಕಡೆಯಿಂದ ಬರ್ತಾರೆ, ತುಂಬಾ ಫೇಮಸ್ಸು. ಸೊ ಇವರೆಲ್ಲ ಇಲ್ಲೇ ಇರೋದು. ಸೊ ನಿಮ್ಮ ಸಹಾಯಕ್ಕೆ ಯಾವಾಗಲೂ ಕೂಡ ತಯಾರಾಗಿರ್ತಾರೆ. ಇವರೇ ನಮಗೆ ಈ ದೇವಸ್ಥಾನನ ಸಜೆಸ್ಟ್ ಮಾಡಿದ್ದು. ನಮ್ಮ ಅಪ್ಪನೊಂದು ಅರ್ಕೆ ಇತ್ತು, ಅದನ್ನು ತೀರ್ಸೋದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ತುಂಬ ಜನ ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು. ಸೊ ಇವತ್ತು ಬಂದಿದ್ದೀವಿ. ನೀವು ಏನಾದರೂ ಅರ್ಕೆನ ಏನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಇಲ್ಲಿಗೆ ಬಂದು ಕೇಳ್ಕೊಂಡ್ರೆ ಅದು ನೆರವೇರುತ್ತಂತೆ. ಸೊ ಅಷ್ಟು ಶಕ್ತಿ ಇದೆ. ಸೊ ಎಲ್ಲರೂ ಬನ್ನಿ ಅಂತ ನಾವು ಕೇಳ್ತೀವಿ. ನಮ್ಮಪ್ಪ ಅಟೆನ್ಷನಲ್ಲಿ ನಿಂತ್ಕೊಂಡಿದ್ದಾರೆ. ಆ ಥರ ನಾವು ನಡ್ಕೋಬೇಕಾ? ನಾವು ನಂಬಿಕೆ ನಾವು ಸರಿ ಅಣ್ಣ, ಆಯ್ತು. ನೀವೇನು ಕೋರ್ಕತ್ತೀರೋ ಅದು ಒಳ್ಳೇದಾಯ್ತು. ಸರಿ ಅಣ್ಣ. ಬೆಂಗಳೂರು, ದುಬೈ ಆದ್ರಿಂದಾನೇ ಬರ್ತಾರೆ. ದುಬೈಯಿಂದ ಎಲ್ಲ ಬರ್ತಾರ? ಹುಬ್ಳಿಯಿಂದನೂ ಬರ್ತಾರೆ. ಹುಬ್ಳಿಯಿಂದನೂ ಬರ್ತಾರೆ. ರಾಯಚೂರು, ದೂರದೂರಿಂದ ಬಾಂಬೆ ಎಲ್ಲ ಊರಿಂದ ಬರ್ತಾರೆ. ಬಟ್ ನಮ್ಗೆ ಇದು ಮಾಡಿದ್ರು, ಅದೇ ಹೇಳಿದ್ದು, ಮತ್ತೆ ಅವರೇ ಸಜೆಸ್ಟ್ ಮಾಡಿದ್ದು ಅಂತ. ಸರಿ, ಸಿಗೋಣ ಮುಂದೆ ಏನೇನು ಮಾಡ್ತೀವಿ ಅಂತ. ದೇವಸ್ಥಾನ ಎಲ್ಲ ತೋರಿಸ್ತೀವೋ ಬರ್ತೀವಿ. ಸರಿ ಅಣ್ಣ, ಆಯಿತು. ಇಲ್ಲ, ಇವಾಗ ನಮ್ಮ ಹತ್ರ ಏನು ಹೇಳಿದ್ರಿ ಅದನ್ನೇ ಶೇರ್ ಮಾಡ್ಕೊಳ್ಳಿ. ಹಾಂ, ದೇವ್ರ ಹೆಸರು ಹೇಳಿ. ಇದೇ ದೇವರು ತುಂಬ ಪವರ್ಫುಲ್ ಅಂತ ಇವ್ರು ಹೇಳ್ತಾರೆ ನೀಟಾಗಿ. ಹಾಂ, ಇಂದು ನಮ್ಮ ಸ್ನೇಹಿತರಾದ ರಮೇಶ್ನವರ ಕುಟುಂಬ ಸಮೇತ ನಮ್ಮೂರಿನಾಗ ಅತ್ಯುತ್ತಮವಾದ ದೇವಸ್ಥಾನವಾದ ಚೆನ್ಗೊಳಿ ಅಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಅವರು ಏನೋ ಮನಸ್ಸಲ್ಲಿ ಹರಿಸ್ಕೊಂಡಿದ್ರು, ಅವರು ಬೈಕ್ ಈಡೇರಿದೆ. ಅದರಿಂದ ಅವರು ಇವತ್ತು ಅದನ್ನು ಬಂದು ಕಾರ್ಯನ ಪೂಜೆನ ನಿರ್ವಹಿಸ್ತಿದ್ದಾರೆ. ಈ ದೇವಸ್ಥಾನದ ವಿಶೇಷ ಹೇಳಿ. ದೇವಸ್ಥಾನ ವಿಶೇಷ ಏನಂದರೆ, ದೇವಸ್ಥಾನ ತುಂಬ ಶಕ್ತಿ ದೇವತೆ. ಮನಸ್ಸಲ್ಲಿ ಏನಾದ್ರು ಬೇಡ್ಕೊಂಡಿದ್ರೆ ಖಂಡಿತವಾಗಿ ನೆರವೇರುತ್ತೆ. ಅದರಿಂದ ಎಲ್ಲ ಒಂದು ದೂರದಿಂದ ಬಂದು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬಹಳ ವಿಶೇಷ ಇದೆ ಈ ದೇವಸ್ಥಾನದಲ್ಲಿ, ಭಕ್ತಿಭಾವ ಇದೆ. ಮತ್ತೆ ಪುರೋಹಿತರು ಇಲ್ಲ ಅಂತ ಹೇಳ್ತಿದ್ರಿ, ನಾವೇ ಬಂದು ಪೂಜೆ ಮಾಡ್ಕೊಂಡು ಹೋಗೋದಾ? ನಾವೇ ಬಂದು ಪೂಜೆ ಮಾಡ್ಕೊಂಡು ಹೋಗೋದು. ಯಾವುದೋ ಥರದ ಪುರೋಹಿತರುಗಳು ಇರೋದಿಲ್ಲ. ನಾವೇ ಮನಸ್ಸಲ್ಲಿ ಏನಾಗಿದೆ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದೊಂದು ವಿಶೇಷತೆ ಇದೆ. ಸರಿ, ಇಲ್ಲ ಕಾಣಿಸ್ತಿದ್ದಾರಲ್ಲ, ನೀವು ದರ್ಶನ ಮಾಡ್ಕೊಬಿಡಿ. ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದ್ದರೆ ನೀವು ಕೇಳ್ಕೊಬಿಡಿ, ಆಯಿತಾ? ಕೇಳ್ಕೊಂಡ್ರಿ ಈ ಕಡೆ ಬಾ, ನನ್ನ ದೇವ್ರಿಗೆ ತೋರಿಸ್ತೀನಿ ಅನ್ಸುತ್ತೆ. ಪೂಜೆ ಮಾಡ್ತಿದ್ದಾರಾ? ನೀನು ಹಂಗೆ ತೋರಿಸ್ಕೊಡು. ಹಂಗೆ ಒಂದು ಪ್ಯಾಕೆಟ್ ಲಾಸ್ಟಿಗೆ ಇಟ್ಕೊಂಡಿರೋಣ, ಕೊಡಿ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಸಿಗ್ತೀವಿ. ದೇವಸ್ಥಾನದ ಆವರಣ ಈ ಥರ ಕಾಣಿಸುತ್ತೆ. ಸೊ ಈ ಥರ ಇದೆ. ಸೊ ನೋಡ್ತಿದ್ದೀರಲ್ಲ, ಈ ಥರ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮೈಂಟೆನೆನ್ಸ್ ಮಾಡೋದಕ್ಕೆ ಎಲ್ಲ ಮೆಟೀರಿಯಲ್ಸ್ ತಗೊಂಡು ಹಾಕೊಂಡಿದ್ದಾರೆ. ಸೊ ಅದಾದಮೇಲೆ ಸಿಗೋಣ. ತುಂಬ ದಿವಸದಿಂದ ಇದೆ ಅನ್ಸುತ್ತಲ್ವಾ? ಸೊ ಪೂಜೆ ಎಲ್ಲ ಆದಮೇಲೆ ಸಿಗ್ತೀವಿ. ಇಲ್ಲೇ ನೀವು ಅಡುಗೆನೂ ಮಾಡಿಕೊಂಡು ಪ್ರಸಾದನ ಇಟ್ಬಿಟ್ಟು ಹೋಗ್ಬೋದು. ಅಂದರೆ ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ಲ, ಅದು ನೆರವೇರಿದ್ರೆ ಇಲ್ಲಿ ಅರಕೆ ಬಂದು ತೀರಿಸ್ತಾರೆ. ಸೊ ಪೂಜೆ ಎಲ್ಲ ಆದಮೇಲೆ ಸಿಗ್ತೀವಿ. ತೊಡೀರಿ, ಪೂಜೆ ಮಾಡ್ತಿದ್ದಾರೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಬಂದಾದ್ಮೇಲೆ ಈ ಥರ ಸಮುದಾಯ ಭವನಗಳಿರುತ್ತೆ. ನೀನೆಲ್ಲ ಈ ಕಡೆ ಬಾ. ನೋಡಿ, ನಾವು ಬಂದಿರೋದು ಸೋನು ಫಂಕ್ಷನ್ ಹಾಲಿಗೆ. ನೀವು ಯಾವ್ದಾದ್ರು ಬೇರೆ ಸೋನು ಫಂಕ್ಷನ್ ಹಾಲ್ಗಳು ಕೂಡ ತಗೋಬೋದು. ಮಂಗಳವಾರ, ಶುಕ್ರವಾರ, ಭಾನುವಾರ ಜಾಸ್ತಿ ಜನ ಇರ್ತಾರೆ. ನಾವು ಇಲ್ಲಿ ಬಂದಿದ್ದೀವಿ. ಸೊ ಇದೇ ಥರ ಸಮುದಾಯ ಭವನಗಳು ಅಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ, ರೋಡಿಂದ ಆ ಕಡೆ ದೇವಸ್ಥಾನ ಇರೋದು. ಈ ಕಡೆ ಸೈಡ್ ಬಂದರೆ ಸಮುದಾಯ ಭವನಗಳು ಕಾಣಿಸ್ತಾ ಇರುತ್ತೆ. ನಮ್ಮಮ್ಮ ಹೊಗೆ ಹಾಕಿರೋ ಕಾರಣದಿಂದ, ಅಂದರೆ ಬೆಂಕಿ ಹಾಕಿರೋ ಕಾರಣದಿಂದ ಕಣ್ಣೆಲ್ಲ ಉರಿತಾ ಇದೆ. ಎಲ್ಲರ ಕಣ್ಣಲ್ಲೂ ನೀರು ಬರೆಸ್ತಾ ಇದ್ದಾರೆ. ನಮ್ಮಮ್ಮ ನಾನು ಬಿರಿಯಾನಿ ಕೇಳಿದೆ ಅಂತ ಬಿರಿಯಾನಿ ಮಾಡಿಕೊಡ್ತಿದ್ದಾರೆ. ಜೊತೆಗೆ ನಾಟಿ ಕೋಳಿ ಅರಕೆ ಹೊತ್ಕೊಂಡಿದ್ವಲ್ಲ, ಅದನ್ನು ತೀರಿಸ್ಬಿಟ್ಟು ಬಂದು. ಸೊ ಅವನಿಗೆ ಅದೇ ಹುಡುಗನ ಹುಡುಕ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಹುಡುಗಿನ ಹುಡುಕ್ತಿದ್ದಾರೆ ಅವನಿಗೆ. ಸೊ ನೋಡಿ, ಇವಾಗ ತಾನೇ ಹೊಸ ಕಾರ್ ತಗೊಂಡಿದ್ದಾನೆ. ನಂಬರು ಹೇಳ್ಬಿಡೋಣ ಬ್ರಾ. ಸೊ ಅಡುಗೆ ರೆಡಿ ಆಗ್ತೈತೆ. ತೋರ್ಸಮ್ಮ, ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ಯಾ? ಸೊ ಗೊಣ್ಣೆ ಎಲ್ಲ ತೆಗಿತಾ ವಿಡಿಯೋ ಮುಂದೆ ತೋರ್ಸು. ಹೊಗೆ ಬರ್ತೈತೆ. ಕೆಲಸ ಮಾಡು ಅಂದ್ರೆ ಎಲ್ಲಿ ಸುಮ್ಮನೆ ನಿಂತ್ಕೊಂಡವಳೆ. ಇಲ್ಲಿ ಇದು ಚಿಕನ್ ಚಿಚ್ಚಿ
ಬಿರಿಯಾನಿಗೆ. ಹಾಂ, ಅಲ್ಲಿ ರೈಸ್ ಆಗೈತೆ. ಎಲ್ಲ ಮಸಾಲೆನೂ ಮನೆಯಲ್ಲೇ ರುಬ್ಕೊ ಬಂದಿದ್ರು. ಎಲ್ಲಿ ಇದು ಬಿರಿಯಾನಿ ಮಸಾಲೆ. ಅವಾಗಿಂದ ಯೋಚನೆ ಮಾಡಿ ಚಾಪ್ಸ್ ಮಾಡ್ಲಾ ಬಿರಿಯಾನಿ ಮಾಡ್ಲಾ ಅಂತ ಬಿರಿಯಾನಿನ ಮಾಡ್ತವ್ರೆ. ಇದು ಕಾಯಿ ಸಾಂಬಾರಿಗೆ, ನಾಟಿ ಕೋಳಿ ಸಾಂಬಾರಿಗೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ. ಈ ಥರ ಸೌದೆ ಒಲೆನಲ್ಲಿ ಊಟ ಮಾಡ್ತಾ ಇದ್ರೆ ಒಂದಿನಕ್ಕೆ ಖುಷಿ ಪಡ್ತೀರಾ ಅಂತಾರೆ ವಿಡಿಯೋದಲ್ಲಿ. ಒಂದಿನಕ್ಕೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಿದೆ ಮಸಾಲೆ ಎಲ್ಲ. ಬಿರಿಯಾನಿಗೆ ಅದನ್ನ ಹಾಕ್ತೀನಿ ಅಂದ್ರೆ ಮತ್ತೆ ಇದು ಪೀಸ್ ಇದೆಯಾ ಅದೇ ಅದು ಸಾಂಬಾರಾ? ಮೊದಲೇ ಸಾಂಬಾರು ಮಾಡ್ತಿದ್ದೀರು. ನಾನೇನು ಮಗಂಗೋಸ್ಕರ ಬಿರಿಯಾನಿ ಮಾಡ್ತಿದ್ದಾರೆ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, ಸರಿ ಮುಂದೆ ತಿನ್ಬೇಕಾದ್ರೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ 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 ಬಾಯ್. ನೋಡಿ ಹುಡ್ಗ ಮಲ್ಕೊಬಿಟ್ಟ ಬಿಡಿ. ಹುಡ್ಗ ಬಂದ್ಮೇಲೆ ತೋರಿಸ್ತೀನಿ. ಬಾಯ್. ಇವಾಗ ನಮ್ಮಮ್ಮ ಬಿರಿಯಾನಿ ಮಾಡ್ತಿದ್ದಾರೆ. ಬಿರಿಯಾನಿ ರೆಸಿಪಿ ಕೇಳ್ತಿದ್ರಿ. ಮೊದಲು ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಬೇಕು. ಇದು ಫ್ರೈ ಆಗೋ ತನಕ ಸುಮ್ಮನೆ ನಿಂತ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ. ಉಪ್ಪೇನಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಇದೆಲ್ಲರಿಗೂ ಗೊತ್ತು. ಇದನ್ನ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ದೆ ನಾನು. ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿರೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಲೆಯಲ್ಲಿ ಬೇಗ ಫ್ರೈ ಆಗುತ್ತೆ. ಸೊ ಇದು ಫ್ರೈ ಆದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಈಗ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಎಲ್ಲ ಫ್ರೈ ಆದ್ಮೇಲೆ ಟೊಮೊಟೊ ಹಾಕಾಯ್ತು. ಈಗ ನೆಕ್ಸ್ಟ್ ಏನು ಮಸಾಲೆ ಹಾಕ್ತಿದ್ದೀರಾ ಹೇಳಿ? ಎಲ್ಲ ರುಬ್ಬಿರೋ ಮಸಾಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹಾಕ್ತಾರೆ. ಈ ಥರ ಫ್ರೈ ಆಗ್ತಿದೆ. ಫ್ರೈ ಈ ಥರ ಆಗ್ತಿದೆ. ಈಗ ಈ ಮಸಾಲೆ ಕಣ್ಣು ಬಿಡೋಕ್ಕಾಗ್ದಲೇ ಸರ್ಕಸ್ ಮಾಡ್ತವ್ರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಸಾಲೆ ಎಲ್ಲ ಇದಕ್ಕೆ ಹಾಕಿದ್ದೀನಿ. ಹಾಂ, ಬಗ್ಗಕ್ಕಾಗ್ತಿಲ್ಲ ನನಗೂ. ಅಲ್ಲಿ ಕಣ್ಣಿಗೆ ಇದು ಬರ್ತಿದೆ ಅವ್ರಿ. ಇಲ್ಲಿ ನೋಡಿ ನಮ್ಮ ಯಜಮಾನ್ರು. ತಡೀರಿ, ಬ್ಲ್ಯಾಕ್ ಕಾಣ್ತಿದ್ದೀರಾ ಫುಲ್ಲು. ಬ್ಲ್ಯಾಕ್ ಕಾಣಿಸ್ತಿದ್ದೀರಾ ಅಂದ ತಕ್ಷಣ ಕಪ್ಪು ಕಸ್ತೂರಿ. ಈಗ ಬರ್ತಾರೆ ತಡೀರಿ. ಇಲ್ಲೂ ಅಷ್ಟೇನೆ ಕಪ್ಪು ಕಸ್ತೂರಿ. ಶಾಖೆ ಹೊಡಿತು. ಇವಳೇನು ಭಾರಿ ಬೆಳಗ್ಗೆ ಬರ್ತಾವಳೆ. ಓಕೆ, ಮೊಬೈಲ್ ಬೆಳೆಸಿದ್ಲು ಅವಾಗಲೇ. ಇವಾಗ ಅರಿಶಿನ ಪುಡಿ. ಅರಿಶಿನ ಪುಡಿ ಏನಕ್ಕೆ ಹಾಕ್ತಾರೆ ಹೇಳು? ಕಲರ್ ಬರೋಕ್ಕಲ್ಲ, ಅದರಲ್ಲಿ ಸರ್ವರ್ ಹೋಗೋಕ್ಕೂ ಮದ್ದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ. ಸೌದೆ ಒಲೆಯಲ್ಲಿ ಬಿರಿಯಾನಿ ಹೇಗಿರುತ್ತೆ ಅಂತ ತಿನ್ನಬೇಕು. ಎಲ್ಲ ಹಾಬೂರ್ ಬಿರಿಯಾನಿ ಎಲ್ಲೆಲ್ಲೋ ಹೋಯ್ತಾರೆ. ನಾವಿಲ್ಲೇ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಅಮ್ಮನ ಬಿರಿಯಾನಿ ಅಂತ ಹೆಸರಿಟ್ಬಿಟ್ಟು ಓಪನ್ ಮಾಡ್ತೀನಿ. ಅಮ್ಮನ ಬಿರಿಯಾನಿ ಏನಮ್ಮ? ಎಲ್ಲ ಅಂಬೂರ್ ಬಿರಿಯಾನಿಗೆ ಹೋಯ್ತಾರೆ. ನಾವು ಅಮ್ಮ ಬಿರಿಯಾನಿ ತಿನ್ನಕ್ಕೆ ಬರೋಣ. ಸೊಂಬತ್ತು ಸೊಪ್ಪು ಇದನ್ನು ಲಾಸ್ಟಿಗೂ ಕೂಡ ಹಾಕೋಬೋದು. ಪುದೀನ ತಂದಿಲ್ಲ. ಪುದೀನೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಚಿಕನ್ ಹಾಕ್ತಾರೆ. ಚಿಕನ್ ಬೆಂದಾದ್ಮೇಲೆ ಅಕ್ಕಿ ಹಾಕ್ತಾರೆ. ಎಲ್ಲರಿಗೂ ಬಿರಿಯಾನಿ ರೆಸಿಪಿ ಗೊತ್ತಿರುತ್ತೆ. ನಾನು ಮತ್ತೆ ತೋರ್ಸಕ್ಕೆ ಹೋಗಲ್ಲ. ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನ ಚೆನ್ನಾಗಿದೆ. ಅಂದರೆ ನಾವು ಬುಧವಾರ ಬಂದಿದ್ದೀವಿ. ಬುಧವಾರ ಬಂದಿದ್ರೆ ಜನ ಕಮ್ಮಿ ಇರ್ತಾರೆ. ಮನ್ಸಲ್ಲಿ ಭಕ್ತಿ ಇದ್ರೆ ಯಾವ ದಿನನಾದ್ರು ಬರ್ಬೋದು. ಮನ್ಸಲ್ಲಿ ಭಕ್ತಿ ಇದ್ರೆ ಯಾವ ದಿನ ಆದ್ರೂ ಓಕೆ. ಮತ್ತೆ ಸಿಗೋಣ ಎಲ್ಲ ರೆಡಿ ಆದ್ಮೇಲೆ. ಬಾಯ್. ನಾಟಿ ಕೋಳಿ ಸಾಂಬಾರಿಗೆ ಬೆಣ್ಣೆ ಹಾಕೊಂಡು ಕುಡಿತವ್ರೆ. ನಾಟಿ ಕೋಳಿಗೆ ಕೈ ಎಣ್ಣೆ ಹಾಕ್ತಾರೆ. ಚೆನ್ನಾಗಿ ಮಾಡ್ತಾರೆ ಕೈ ಎಣ್ಣೆ ಹಾಕಿ. ನಮ್ಮ ತಾತ ಚೆನ್ನಾಗಿ ಮಾಡೋರು. ಇವ್ರು ಇದೇ ಥರ ಕುಡ್ದು ಹೊಟ್ಟೆ ಬರ್ಸ್ಕೊಂಡಿರೋದು. ನಗರ್ತಾವ. ನಮ್ಮಮ್ಮ ಚೆನ್ನಾಗಿ ಮಾಡೋರೆ. ನಮ್ಮ ಅಮ್ಮಂಗೆ ಹೇಳ್ತಿದ್ದೀನಿ ಒಂದು ಹೋಟೆಲ್ ಇಡೋಣ ಅಂತ. ನಮ್ಮಮ್ಮ ಕೇಳ್ತಿಲ್ಲ. ತುಂಬ ಚೆನ್ನಾಗೈತೆ. ಹೆಂಗೈತೆ ಬ್ರಾ? ಇವ್ರು ಕುಡ್ದಿಲ್ವಂತೆ, ಕುಡಿತಿದ್ದಾರೆ. ನೀನು ಕುಡ್ದಿಲ್ಲ ಅಲ್ವೇ? ಕುಡಿ. ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಯ್ತಿದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಿದ್ದೀವಿ. ನಾವು ಅಡುಗೆ ಮಾಡಿದ್ದಿಲ್ಲಿ. ಸೋನು ಫಂಕ್ಷನ್ ಅದು. ಸೋನು ಅಂದರೆ ನಿಮ್ಮ ಮಗಳ ಹೆಸ್ರಾ? ಸೊ ನೀವು ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲೇ ಬರ್ಬೋದು. ಸೊ ಇಲ್ಲೇ 4 ರೂಮ್ ಇದೆ. ಇಲ್ಲಿ ಸೌದೆ ಒಲೆ ಮಾಡ್ಕೋತೀರಾ ಅಂದರೆ ಎಲ್ಲದು ಅವರೇ ಪ್ರೊವೈಡ್ ಮಾಡ್ತಾರೆ. ಮತ್ತು ಕನ್ವೆನ್ಷನ್ ಹಾಲ್ ಕೂಡ ಇದೆ. ಫಂಕ್ಷನ್ ಏನಾದ್ರು ಮಾಡ್ತೀರಾ ಅಂದರೆ. ಹಾಂ,
ಸರಿ ಹೋಗೋಣ. ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ bye bye.